ದಕ್ಷಿಣ ಭಾರತದ ಹಲವು ಭಾಗಗಳಲ್ಲಿ ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸುವಂಥ ಹಬ್ಬ ವರಮಹಾಲಕ್ಷ್ಮಿ. ಈ ದಿನ ಶ್ರೀ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸೋದ್ರಿಂದ ಕುಟುಂಬಕ್ಕೆ ಐಶ್ವರ್ಯ, ಸಂತೋಷ, ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿ ದೊರೆಯುತ್ತೆ ಅನ್ನೋ ನಂಬಿಕೆ. ನಿಮ್ಮೆಲ್ಲರಿಗೂ ಮಹಾಲಕ್ಷ್ಮಿಯು ಆರೋಗ್ಯ, ಐಶ್ವರ್ಯ, ಸಂತೋಷ, ನೆಮ್ಮದಿಯನ್ನು ಕರುಣಿಸಲಿ. ಹಾಗೆ ಇವತ್ತಿನ ನೈವೇದ್ಯಕ್ಕೆ ಹಾಲು ಅಕ್ಕಿಯ ಪಾಯಸ ಮಾಡಿದ್ದೆ, ಅದ್ರ ಜೊತೆಗೇ ಶುಂಠಿ ಬರ್ಫಿ ಕೂಡ ಮಾಡಿದ್ದೆ. ಈ ಶುಂಠಿ ಬರ್ಫಿಯ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಈಗ ಅದಕ್ಕಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಒಂದು ಪ್ಲೇಟನ್ನು ಗ್ರೀಸ್ ಮಾಡಿ, ಅಂದರೆ ಅದಕ್ಕೆ ತುಪ್ಪ ಹಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳಿ. ಅದರ ನಂತರ ಒಂದು ಬಾಣಲೆಯನ್ನು ಲೋ ಫ್ಲೇಮ್ನಲ್ಲಿಟ್ಟು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ತುಪ್ಪ ಹಾಕಿ. ಈಗ ಅದಕ್ಕೆ 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕಿಬಿಟ್ಟು ಕೈ ಆಡಿಸ್ತಾನೇ ಇರಿ. ಇದೊಂದು 3-4 ನಿಮಿಷ ಬೇಕಾಗುತ್ತೆ. ಎಲ್ಲಿವರೆಗೆ ಅಂತಂದರೆ ಅದರಿಂದ ಚೆನ್ನಾಗಿರೋ ಪರಿಮಳ ಬರಬೇಕು, ಅಲ್ಲಿವರೆಗೂ ಹುರ್ಕೋತಾ ಇರಿ. ಹುರ್ಕೊಂಡು ಆಗಿದ ನಂತರ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಈಗ ಆಗ್ತಾ ಬಂತು, ನೋಡ್ಬೋದು ನೀವು, ಅದು ತುಪ್ಪ ಬಿಟ್ಕೊಳ್ತಾ ಇರೋದು ಕಾಣಿಸ್ತಾ ಇದೆ. ಈ ಟೈಮಲ್ಲಿ ಆಫ್ ಮಾಡಿಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಪುಡಿಯನ್ನು ಹಾಕ್ಕೊಳ್ಳಿ. ಶುಂಠಿ ಪುಡಿ ಇಲ್ಲ ಅಂತಂದರೆ ಹಸಿ ಶುಂಠಿನ ಹಾಲಿನ ಜೊತೆಗೆ ರುಬ್ಬಿಟ್ಟು ಅದನ್ನು ಕೂಡ ಹಾಕ್ಬೋದು. ಅದಾದ ನಂತರ 1 ಕಪ್ ಆಗೋಷ್ಟು ಸಕ್ಕರೆ ಪುಡಿ. ಇಲ್ಲಿ ನಾನು ಬ್ರೌನ್ ಶುಗರ್ ತೊಗೊಂಡಿದ್ದೀನಿ, ಅದು ಪುಡಿಯಾಗೇ ಇತ್ತು, ತುಂಬ ಪುಡಿಯಾಗೇ ಇತ್ತು. ಅದನ್ನು ಹಾಕಿದ್ದೀನಿ 1 ಕಪ್ಪು. ನೀವು ಬಿಳಿ ಸಕ್ಕರೆ ತೊಗೊಳ್ಳೋದಾದರೆ ಅದನ್ನು ಪುಡಿ ಮಾಡಿ ಹಾಕಿ 1 ಕಪ್ ಆಗೋಷ್ಟು. ಇದನ್ನು ಕೈಯಾಡಿಸ್ತಾನೇ ಇರಬೇಕು. ಎಲ್ಲನೂ ಚೆನ್ನಾಗಿ ಹೊಂದ್ಕೊಂಡ ನಂತರ ನಾವು ಆಗಲೇ ಪ್ಲೇಟ್ಗೆ ತುಪ್ಪ ಹಚ್ಚಿಟ್ಟಿದ್ದೀವಲ್ಲ, ಆ ಪ್ಲೇಟ್ಗೆ ಅದನ್ನು ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಬೇಕು. ಅದನ್ನು ಚೆನ್ನಾಗಿ ಸೆಟ್ ಆಗೋ ಥರ ಮಾಡಿ ಒಂದು 3-4 ಗಂಟೆ ಅದನ್ನು ತಣಿಯೋದಕ್ಕೆ ಬಿಟ್ಬಿಡಬೇಕು. ಈ 3-4 ಗಂಟೆ ಆದ ಮೇಲೆ ಅದು ಈ ಥರ ಇರುತ್ತೆ. ಅದನ್ನು ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಗಮನದಲ್ಲಿರಲಿ, ಪೀಸ್ಗಳನ್ನು ಚಿಕ್ಕದಾಗಿ ಮಾಡ್ಕೊಳ್ಳಿ. ಏನಕ್ಕೆ ಅಂತಂದರೆ ಎಲ್ರಿಗೂ ಗೊತ್ತೇ ಇದೆ, ಶುಂಠಿ ತುಂಬ ಹೀಟ್ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೀವು ಯಾರಿಗಾದರೂ ಕೊಡೋದಾದ್ರೂ ಚಿಕ್ಕ ಪೀಸನ್ನೇ ಕೊಡಿ. ಇದು ತುಂಬ ಮೃದುವಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ ಫ್ರೆಂಡ್ಸ್. ಥ್ಯಾಂಕ್ ಯು.